ಅದ್ದೂರಿಯಾಗಿ ಚಾಲನೆ ನೀಡಿದ್ರಿ. ಇವತ್ತು ಒಂದು ಹಬ್ಬ ನಮ್ಮ ಧಾರವಾಡ ನಗರಕ್ಕೆ 74 ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಒಂದು KCD ಆವರಣದಲ್ಲಿ ಸಂಸದರ ಕ್ರೀಡಾ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಎಲ್ಲ ಕ್ರೀಡಾರ್ಥಿಗಳು ಮತ್ತು ಕ್ರೀಡಾ ಅಭಿಮಾನಿಗಳಾದಂಥ ಎಲ್ಲ ನಮ್ಮ ಯುವಕರ ತಂಡ, ವಯಸ್ಸಾದವರಿಂದ ಹಿಡ್ಕೊಂಡು ಹಿರಿಯರವರೆಗೆ ಮಹಿಳೆಯರು ಎಲ್ಲ ಈ ಕ್ರೀಡಾ ಸಂಸದರ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ನೋಡ್ತಾ ಇದ್ದೀರಿ, ನೀವೆಲ್ಲರೂ ಸಾಕಷ್ಟು ಟೀಮ್ಗಳು ಬಂದ ಇದ್ದಾವೆ. ಸಾಕಷ್ಟು ಈಗ 1,000ಕ್ಕಿಂತ ಹೆಚ್ಚು ಕ್ರೀಡಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಕ್ರೀಡಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ದೇಶೀಯ ಕ್ರೀಡೆಗಳಾದಂಥ ನಮ್ಮ ಖೋ ಖೋ, ಕಬಡ್ಡಿ ಹಾಗೂ ವಾಲಿಬಾಲ್ಗಳು ಹಾಗೂ ವೈಯಕ್ತಿಕ ಆಟಗಳು, ಏನು 100 ಮೀಟರು, 800 ಮೀಟರು, ಉದ್ದ ಜಿಗಿತ, ಗುಂಡು ಎಸೆತ, ಈ ರೀತಿಯಾಗಿ ವೈಯಕ್ತಿಕ ಆಟಗಳು, ಅದೇ ರೀತಿ ಗುಂಪು ಆಟಗಳನ್ನು ಸಹ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಹಾಗೂ ಅದೇ ರೀತಿ ಆಕರ್ಷಕ ಬಹುಮಾನಗಳನ್ನು ಸಹ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರಿಗೂ ಈ ಒಂದು ಕ್ರೀಡಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕು, ಅದೇ ರೀತಿ ಯಶಸ್ವಿಗೊಳಿಸಬೇಕು. ಎಲ್ಲ ನಮ್ಮ ಸಂಸದರಾದಿಯಾಗಿ, ಅದೇ ರೀತಿ ನಮ್ಮ ಶಾಸಕರಾದಿಯಾಗಿ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಯುವ ಸಮುದಾಯವನ್ನು ಗಟ್ಟಿಯಾಗಿ ಒಂದು ಕ್ರೀಡೆಯತ್ತ ಮುಖ ಮಾಡುವತ್ತ ಸಾಕಷ್ಟು ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಭಿವೃದ್ಧಿಯ ಜೊತೆಗೆ ಯುವ ಸಮೂಹವನ್ನು ಸಹ ಅಭಿವೃದ್ಧಿಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಕ್ರೀಡಾರ್ಥಿಗಳ ಪರವಾಗಿ, ಅದೇ ರೀತಿ ಎಲ್ಲ ನಮ್ಮ ಇಲಾಖೆಯ ಪರವಾಗಿ, ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಪರವಾಗಿ ಹಾಗೂ ಎಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆಯ ಪರವಾಗಿ ಸಂಸದರಿಗೆ, ಶಾಸಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಕೇಂದ್ರ ಸಚಿವರಾದಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಧಾರವಾಡ ಕ್ರೀಡಾ ಉತ್ಸವಕ್ಕೆ ಧಾರವಾಡದ ಕ್ರೀಡಾಭಿಮಾನಿಗಳು, ಧಾರವಾಡದ ಜನತೆ ಅದ್ದೂರಿಯಾಗಿ ಚಾಲನೆಯನ್ನು ನೀಡಿದ್ದಾರೆ. ಮೊದಲನೆಯದಾಗಿ ಧಾರವಾಡ ಮಹಾನಗರದ ಎಲ್ಲ ಮಹಾಜನತೆಗೆ ಹಾಗೂ ಕ್ರೀಡಾಸಕ್ತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿದೆ ಎಂದು ಧಾರವಾಡ ಮಹಾನಗರ ಜನತೆ ಪರವಾಗಿ ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ಎಲ್ಲ ದೇಶೀಯ ಕ್ರೀಡೆಗಳಾದ ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಇಂಥ ದೇಶೀಯ ಕ್ರೀಡೆಗಳಿಗೆ ಅತ್ಯಂತ ಉತ್ತೇಜನ ನೀಡುವಂಥ ಪ್ರಹ್ಲಾದ್ ಜೋಶಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇವತ್ತು ನಾವು ಕಾಲೇಜ್ ಟೈಮ್ನಲ್ಲಿ, ಸ್ಕೂಲ್ ಟೈಮ್ನಲ್ಲಿ ಆಡ್ತಾ ಇದ್ದಂಥ ಕಬಡ್ಡಿ, ಖೋ ಖೋವನ್ನು ಸಹಿತ ನಾವು ಆಡಿ ಮುಂದೆ ನಾವು ಕೂಡ ಆರೋಗ್ಯವಂತರಾಗಿ ಜೀವನ ನಡೆಸಬೇಕಂತಂದು ಪ್ರೋತ್ಸಾಹ ನೀಡಿರುವಂಥ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನರೇಂದ್ರ ಮೋದಿಯವರ ಆಶಯದಂತೆ ಸಂಸತ್ ಕ್ರೀಡಾ ಮಹೋತ್ಸವವನ್ನು ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿದಂಥ ಯಾರಾದರೂ ಸಂಸದರಿದ್ದರೆ ಅದು ಮಾನ್ಯ ಸಂಸದರಾದಂಥ ಪ್ರಹ್ಲಾದ್ ಜೋಶಿಯವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಇವತ್ತು ಪ್ರತಿ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಂಥ ಈ ಕ್ರೀಡಾ ಮಹೋತ್ಸವ ಇವತ್ತು ಧಾರವಾಡದಲ್ಲಿ KCD ಆವರಣದಲ್ಲಿ ನಡೆದಿದೆ. ಇದೇ 23-24ರಂದು ಪ್ರಾರಂಭೋತ್ಸವವನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ. ಭಾಳ ಹಬ್ಬದ ವಾತಾವರಣದಲ್ಲಿ ಧಾರವಾಡದ ಯುವಕ ಯುವತಿಯರು ಆಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರನ್ನ ಪ್ರೋತ್ಸಾಹಿಸಲಿಕ್ಕೂ ಕೂಡ ಎಲ್ಲ ಸಮುದಾಯದ ಜನ ಇವತ್ತು ಪಕ್ಷ ಭೇದ ಮರೆತು ಇಲ್ಲಿ ಕೂಡಿರುವುದನ್ನು ನೋಡಿದರೆ ನಮ್ಮ ಏನು ಯುವಕ ಯುವತಿಯರು ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ನರೇಂದ್ರ ಮೋದಿಯವರ ಏನು ಕನಸಿದೆ, ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಕೂಡ ಸದೃಢವಾಗಬೇಕು ಮತ್ತು ಅವರು ಕೂಡ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ನಲ್ಲಿ ಚಿನ್ನದ ಪದಕವನ್ನು ಗೆಲ್ಲಬೇಕು ಅನ್ನುವಂಥ ಏನು ಆಸೆ ಇದೆ, ಆ ಆಶಯಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಧಾರವಾಡದ ಜನತೆ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ವಂದನೆ, ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ಮಾನ್ಯ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು ಎಷ್ಟೇ ಕಷ್ಟ ಆಗಲು, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಪ್ರತಿಯೊಂದು MLA ಕ್ಷೇತ್ರದಲ್ಲಿ ಇದನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ಅವ್ರದ್ದು ಏನು ಆಸೆ ಇದೆ, ಆ ಆಶಯಕ್ಕೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಎಲ್ಲ ಹಿರಿಯರು, ಮಾಧ್ಯಮದ ಸಹೋದರರು, ಎಲ್ಲ ಶಾಲಾ ಕಾಲೇಜಿನ ಶಾಲೆಯ ಹಿರಿಯರು, ಗುರುಗಳು ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ವಂದನೆ, ಅಭಿನಂದನೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತಿನ ದಿವಸ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಆದೇಶದ ಮೇರೆಗೆ ಸಂಸದ ಕ್ರೀಡಾಕೂಟವನ್ನು ಧಾರವಾಡ ಲೋಕಸಭಾ ಸದಸ್ಯರು ಹಾಗೂ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಧಾರವಾಡದಲ್ಲಿ ಕಾರ್ಯಕ್ರಮನ ಯೋಜನೆ ಮಾಡೋದಕ್ಕೆ ಮೊಟ್ಟ ಮೊದಲಾಗಿ ಎಲ್ಲ ಕ್ರೀಡಾಪಟುಗಳೊಂದಿಗೆ ಅವರೆಲ್ಲರ ಪರವಾಗಿ ಸನ್ಮಾನ್ಯ ಜೋಶಿ ಅವರಿಗೂ ಹಾಗೂ ಅರವಿಂದ್ ಬೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಧಾರವಾಡದಲ್ಲಿ ಇವತ್ತು 24 ವಾರ್ಡು ಹಾಗೂ ಧಾರವಾಡ ಗ್ರಾಮೀಣದಲ್ಲಿ 9 ವಾರ್ಡು, ಸುಮಾರು 34 ವಾರ್ಡ್ಗಳ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ ಧಾರವಾಡ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ ಎಲ್ಲ ತರಬೇತುದಾರರು, ದೈಹಿಕ ಶಿಕ್ಷಕರು ಹಾಗೂ ಜಿಲ್ಲಾಡಳಿತ, ಎಲ್ಲರೂ ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿಗಳು ಬಹಳ ಉತ್ತಮವಾಗಿ ಈ ಕ್ರೀಡಾಕೂಟವನ್ನು
ಸದೃಢಪಡಿಸ್ತಾ ಇದ್ದಾರೆ. ಇದಕ್ಕಾಗಿ ಬರುವಂಥ ದಿನಗಳಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು ತಾವು, ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದಮೇಲೆ ಭಾರತ ದೇಶಕ್ಕೆ 7 ಒಲಿಂಪಿಕ್ ಮೆಡಲ್ ಬಂದು, ಯಾಕಂದರೆ ಒಬ್ಬ ಉತ್ತಮ ಪ್ರಧಾನಿ ಇದ್ದಂದರೆ ಕ್ರೀಡಾಪಟುಗಳು ಕೂಡ ಉಚ್ಚೇತನಾಗ್ತಿ. ಈ ಕ್ರೀಡಾಕೂಟವನ್ನು ಯಾಕೆ ಆಯೋಜನೆ ಮಾಡ್ಯಾರ ಅಂದರೆ, ಪ್ರತಿ ಹಳ್ಳಿ ಮಟ್ಟಗಳಲ್ಲಿ, ಸಿಟಿ ಮಟ್ಟಗಳಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳು ಹೊರಗೆ ಬರಲಿ ಅಂತೇಳಿ ಸಂಸದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಭಾಳಷ್ಟು ಉತ್ತಮವಾದ ಬರುವಂಥ ದಿನಗಳಲ್ಲಿ ಇಂಥ ಕ್ರೀಡಾಪಟುಗಳು ಮುಂದೆ ಬರಲಿ ಅಂತೇಳಿ ಜೋಶಿ ಸಾಹೇಬ್ರು ಇರ್ಬೋದು ಹಾಗೂ ಪ್ರಧಾನಮಂತ್ರಿಗಳು ಇದನ್ನು ಆಯೋಜನೆ ಮಾಡ್ಯಾರ. ಈಗಾಗಲೇ ನೋಡಿದಂಗೆ ಧಾರವಾಡದಲ್ಲಿ, ನಮ್ಮ ಧಾರವಾಡ ಸಿಟಿಯಲ್ಲಿ ಸನ್ಮಾನ್ಯ ಯಾವುದು ನಮ್ಮ ಕುಸ್ತಿಯಲ್ಲಿ ರಫೀಕ್ ಹೋಳಿ ಅಂತೇಳಿ ಕಾಮನ್ವೆಲ್ತ್ ಮೆಡಲ್ ಕೂಡ ನಮ್ಮ ಧಾರವಾಡದವರೇ ಮಾಡ್ಯಾನ. ಅದೇ ರೀತಿ ಪ್ರಿಯಾಂಕಾ ಓಲೇಕರ್ ಅಂತೇಳಿ ಧಾರವಾಡದ ವಿದ್ಯಾರ್ಥಿನಿ, ಇವಳು ಅಂತಾರಾಷ್ಟ್ರೀಯ ವರ್ಲ್ಡ್ ಸ್ಕೂಲ್ ಸ್ಪೋರ್ಟ್ಸಲ್ಲಿ 3ನೇ ಸ್ಥಾನ ಅನ್ಕೊಂಡ್ರೆ. ಅಂದರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಅನೇಕ ಇಂಟರ್ನ್ಯಾಷನಲ್ ಅಥ್ಲೀಟ್ಸು ಕುಸ್ತಿಪಟುಗಳು ಅದಾರ. ಮುಂಬರುವ ದಿನಗಳು ಹೆಚ್ಚು ನಮ್ಮ ಹುಬ್ಬಳ್ಳಿ ಧಾರವಾಡ ಜನ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳು ಆಗಿರ್ಬೋದು, ಸಂಸದರ ಕ್ಷೇತ್ರ ಹೆಚ್ಚು ಕ್ರೀಡಾಪಟುಗಳು ಆಗಲಿ ಅಂತೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಬೆಲ್ಲದವರು ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಭಿಮಾನ ಪರವಾಗಿ ಅವ್ರಿಗೆ ಅನಂತ ಧನ್ಯವಾದ ಸಲ್ಲಿಸ್ತೀನಿ. ಈ ಒಂದು ಸಂಸದ ಕ್ರೀಡಾ ಮಹೋತ್ಸವ ಏನಿದೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಒಂದು ಸಂಸದ ಕ್ರೀಡಾ ಮಹೋತ್ಸವವನ್ನು ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಅವರನ್ನು ಗುರುತಿಸುವಂಥ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವು ಕ್ರೀಡೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗುವಂಥ, ಆಮೇಲೆ ಒಲಿಂಪಿಕ್ಸಲ್ಲಿ ಭಾಗವಹಿಸೋದಿರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಅಲ್ಲೆಲ್ಲ ನಮ್ಮ ಭಾರತದ ಗ್ರಾಮೀಣ ಏನು ಯುವಕರಿದ್ದಾರೆ ಅವ್ರಿಗೆ ಒಂದು ವೇದಿಕೆಯನ್ನು ಕಲ್ಪಿಸೋ ನಿಟ್ಟಿಗೆ ಈ ದೂರದೃಷ್ಟಿಯ ಮೂಲಕ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೀವು ಇವತ್ತು ಧಾರವಾಡದ ಈ ಒಂದು KCD ಮೈದಾನದಲ್ಲಿ ಈ ಒಂದು ಕ್ರೀಡಾ ಮಹೋತ್ಸವ ನಡೀತಾ ಇದೆ. ದಯವಿಟ್ಟು ಎಲ್ಲ ಧಾರವಾಡ ಮಹಾನಗರದ ಕ್ಷೇತ್ರದ ಎಲ್ಲ ಕ್ರೀಡಾ ಯುವಕರು ಬಂದು ಗುಂಪು ಆಟಗಳು ಮತ್ತು ಕಬಡ್ಡಿ, ಖೋ ಖೋ, ವೈಯಕ್ತಿಕ ಆಟಗಳು ಎಲ್ಲದರಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿ ನಿಮಗೊಂದು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ. ಅವರ ಪರವಾಗಿ ನಾವೆಲ್ಲರೂ ಕೂಡ ತಮಗೆ ಈ ಒಂದು ವೇದಿಕೆ ಕಲ್ಪಿಸಿದ್ದೀವಿ. ದಯವಿಟ್ಟು ಇಲ್ಲಿಗೆ ಬಂದು ತಾವು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕಂತ ಹೇಳಿ ಕೇಳ್ಕೊಳ್ತೀನಿ. ನಮಸ್ಕಾರ. ಡಾಕ್ಟರ್ ಶರಣಬಸಪ್ಪ ಯತ್ನಳ್ಳಿ, ರಾಜ್ಯಪಾಲರ ನಾಮನಿರ್ದೇಶಿತ ಸಿಂಡಿಕೇಟ್ ಸದಸ್ಯರು, ಮಂಡ್ಯ ವಿಶ್ವವಿದ್ಯಾಲಯ, ಮಂಡ್ಯ.